ನನ್ನ ಜೊತೆಗಿದ್ದಾರೆ ಪವರ್ ಟಿವಿಯ ಮುಖ್ಯಸ್ಥರು ರಾಕೇಶ್ ಶೆಟ್ಟಿ ಸರ್. ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್, ವೆಲ್ಕಮ್ ಟು ದ ಶೋ ಸರ್. ಇವತ್ತಿನ ಪವರ್ ಫೋಕಸ್ ನಲ್ಲಿ ಹಲವು ವಿಚಾರಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಆದರೆ ಮೊದಲ ವಿಚಾರ ಜಾತಿ ಜನಗಣತಿ. ಜಾತಿ ಜನಗಣತಿಯನ್ನ ಈಗಾಗಲೇ 168 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಿ ಈ ರಿಪೋರ್ಟ್ ಸರಿ ಇಲ್ಲ, ಈ ರಿಪೋರ್ಟ್ ಅನ್ನ ಸೈಡ್ಗಿಡಿ, ಹೊಸ ಒಂದು ಸರ್ವೆಯನ್ನ ಮಾಡಿ ಅಂತ ಹೇಳಿ ಹೈಕಮಾಂಡ್ನ ಆದೇಶದ ನಂತರ ರಾಜ್ಯ ಸರ್ಕಾರ ಫೈನಲಿ ಅದರ ಬಗ್ಗೆ ಒಂದು ನಿರ್ಧಾರವನ್ನ ಕೈಗೊಂಡಿದೆ. ಇವತ್ತಿನ ಬೆಳವಣಿಗೆಯಲ್ಲಿ ಒಂದು ಡೆಡ್ಲೈನ್ ಅನ್ನ ಕೊಟ್ಟಿದೆ. ಅಕ್ಟೋಬರ್ ಒಳಗಾಗಿ ಜಾತಿ ಗಣತಿ ನಡಿಬೇಕು, ಹಿಂದಾಗಿರುವ ತಪ್ಪುಗಳನ್ನು ಮತ್ತೆ ಮಾಡಬಾರ್ದು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಜಾತಿ ಜನಗಣತಿಯ ಸುತ್ತಮುತ್ತ ಏನೇನು ನಡೀತಿದೆ ಅನ್ನೋದೇ ಇವತ್ತಿನ ಪವರ್ ಫೋಕಸ್ನ ಮೊದಲನೇ ಟಾಪಿಕ್. ಸೊ ಲೆಟ್ಸ್ ಬಿಗಿನ್. ಜಾತಿ ಜನಗಣತಿಯ ವಿಚಾರದಲ್ಲಿ ಇವತ್ತು ಬಹಳ ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಭಾರಿ ಚರ್ಚೆಗೆ ಗ್ರಾಸವಾಗಿದ್ದ ಜಾತಿ ಗಣತಿಗೆ ಈಗ ಮತ್ತೆ ಮುನ್ನುಡಿ ಬರೆಯಲಾಗಿದೆ. 15 ದಿನಗಳಲ್ಲಿ ರಾಜ್ಯಾದ್ಯಂತ ನಡೆಯುತ್ತೆ ಜಾತಿ ಗಣತಿ ಸಮೀಕ್ಷೆ ಸರ್ವೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಒಂದು ಅತಿದೊಡ್ಡ ನಿರ್ಧಾರ ಇದು. ಎರಡನೇ ಬಾರಿಗೆ ರಾಜ್ಯದಲ್ಲಿ ಮತ್ತೆ ಜಾತಿ ಸರ್ವೆಯನ್ನು ಮಾಡಬೇಕು ಅಂತ ವಿಧಾನಸೌಧದಲ್ಲಿ ನಡೆದ ಜಾತಿ ಗಣತಿ ಕುರಿತ ವಿಶೇಷ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಸೆಪ್ಟೆಂಬರ್ 22ರಿಂದ ಆಗಸ್ಟ್ 7ರವರೆಗೆ 15 ದಿನಗಳ ಕಾಲ, ಅದು ಅಕ್ಟೋಬರ್ 7ರವರೆಗೆ, ಅಕ್ಟೋಬರ್ ಕೊನೆಯ ಒಳಗಾಗಿ ವರದಿ ಆಗಬೇಕು. 15 ದಿನ ಸರ್ವೆ ಟೈಮು, ಆ ಮಂತ್ ಎಂಡ್ ಒಳಗಡೆ ವರದಿ ಕೈಗೆ ಸಿಗಬೇಕು ಅಂತ ಹೇಳಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಜುಲೈ 24ಕ್ಕೆ ಅಧಿಸೂಚನೆ ಹೊರಡಿಸಲಾಗುತ್ತೆ. ಸಮೀಕ್ಷೆಯ ಮಾದರಿ, ರೂಪುರೇಷೆ, ಕಾಲಾವಧಿ ಇವೆಲ್ಲದರ ಬಗ್ಗೆ ನಾಳೆ ಹೊರಡಿಸುವ ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಎಲ್ಲವೂ ಉಲ್ಲೇಖ ಆಗಿರುತ್ತೆ. ನೆನಪಿರಲಿ, ಇದು 2ನೇ ಬಾರಿಗೆ ಮಾಡ್ತಾ ಇರುವ ಸಾಮಾಜಿಕ ಆರ್ಥಿಕ ಸಮೀಕ್ಷೆ, ಶೈಕ್ಷಣಿಕ ಸಮೀಕ್ಷೆ. ರಾಜ್ಯದಲ್ಲಿರುವಂತಹ ಬೇರೆ ಬೇರೆ ಜಾತಿಯ ಜನಗಳು ಎಷ್ಟು, ಬೇರೆ ಬೇರೆ ಅಂದ್ರೆ ಒಂದು ಪಂಗಡ, ಒಂದು ಸಮುದಾಯದ ಜಾತಿ ಉಪಜಾತಿಗಳ ಸಂಖ್ಯೆಯನ್ನ ಇಲ್ಲಿ ಕೌಂಟ್ ಮಾಡಲಾಗುತ್ತೆ. ಹಾಗಾಗಿ ನಿಗದಿ ಅಂತ ಇದಕ್ಕೆ ಬಹಳಷ್ಟು ಜನರ ಅವಶ್ಯಕತೆ ಇದೆ. 1,65,000 ಜನ ಶಿಕ್ಷಕರ ಜೊತೆಗೆ ಇತರೆ ಇಲಾಖೆಯ ಸಿಬ್ಬಂದಿಗಳನ್ನ ಬಳಕೆ ಮಾಡಿಕೊಳ್ಳೋದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಕಾಂತರಾಜು ಆಯೋಗ ಮಾಡಿದಾಗ 54 ಪ್ರಶ್ನೆಗಳನ್ನು ರೆಡಿ ಮಾಡಿದ್ರು. ಆ ರೀತಿಯಲ್ಲಿ ಸಮೀಕ್ಷೆ ನಡೆದಿತ್ತು. ಆದರೆ ಈ ಬಾರಿ ಇನ್ನಷ್ಟು ಅಂಶಗಳನ್ನ ಸೇರಿಸಿ ಆಪ್ ಅನ್ನ ಬಳಸಿಕೊಂಡು ಸಮೀಕ್ಷೆಯನ್ನ ಮಾಡಲಾಗುತ್ತೆ. ಸಮೀಕ್ಷೆ ಕಾರ್ಯದ ಮೇಲುಸ್ತುವಾರಿಗೆ ಉನ್ನತ ಸಮಿತಿಯೊಂದನ್ನು ರಚನೆ ಮಾಡಲಾಗುತ್ತೆ. ಸಮೀಕ್ಷೆ ವೈಜ್ಞಾನಿಕವಾಗಿರಬೇಕು, ಪಾರದರ್ಶಕವಾಗಿರಬೇಕು ಅಂತಲ್ಲ, ಹಲವು ನಿರ್ಧಾರಗಳನ್ನ ಕೈಗೊಳ್ಳಲಾಗಿದೆ. ಸಾಮಾನ್ಯವಾಗಿ ಜಾತಿ ಜನಗಣತಿ ಅಂತಂದಾಗ ರಾಜಕೀಯ ಇನ್ವಾಲ್ವ್ ಆಗುತ್ತೆ. ರಾಜಕೀಯ ನಾಯಕರುಗಳು ಆಟೋಮೆಟಿಕ್ಲಿ ಮಾತನಾಡ್ತಾರೆ. ಇವತ್ತಿನ ಡೆವಲಪ್ಮೆಂಟ್ ಬಗ್ಗೆ ಬೇರೆ ಬೇರೆ ರಾಜಕೀಯ ನಾಯಕರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಅದೇ ಮುಖ್ಯಮಂತ್ರಿಗಳು ಏನ್ ಸಭೆ ಮಾಡಿದ್ದಾರೆ, ಈಗ ಎಲ್ಲರನ್ನು ಒಳಗೊಂಡಂತೆ ಮಾಡಬೇಕು ಅಂತೇಳಿ ಪಾರದರ್ಶಕವಾಗಿ ಎಲ್ಲಾ ಸಮಾಜಗಳ ಜಾತಿಗಳ ಇವತ್ತೊಂದು ಏನೇನು ಆತಂಕಗಳಿದಾವೆ, ಆಮೇಲೆ ಅವರ ಏನು ಸಜೆಷನ್ಸ್ ಇದಾವೆ, ಅದೆಲ್ಲವನ್ನ ಗಣ್ಣಾಗಿಟ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಇವತ್ತು ಇದನ್ನ ಜಾತಿ ಗಣತಿ ಆದ್ರೆ ಬಹುಶಃ ಎಲ್ಲರೂ ಕೂಡ ಒಪ್ತಾರೆ. ಅದನ್ನ ನೋಡಿ, ಕೇಂದ್ರದ್ದು ಬೇಕು ಬರೀ ಜಾತಿ ಗಣತಿ ಆಗುತ್ತೆ. ಅವ್ರು ಯಾವ ಜಾತಿಯವರು ಎಷ್ಟು ಅಂತೇಳಿ ಬರೀ ಅಂಕಿ ಸಂಖ್ಯೆ ಆಗುತ್ತೆ. ಆದ್ರೆ ಅವರ ಸ್ಥಿತಿಗತಿ ಬಗ್ಗೆ ಕೇಂದ್ರ ಸರ್ಕಾರದವರು ಇದು ಮಾಡೋದಿಲ್ಲ. ಸ್ಥಿತಿಗತಿ ಅಂದ್ರೆ ವಿಶೇಷವಾಗಿ ಸಾಮಾಜಿಕ ಶೈಕ್ಷಣಿಕ ಏನೋ ಇದನ್ನ ಮಾಡಬೇಕಾಗಿತ್ತು, ಅದು ರಾಜ್ಯ ಸರ್ಕಾರ. ಹೀಗಾಗಿ ಅಲ್ಲಿ ಅವರ ಸರ್ವೆಗೂ ನಮ್ಮದಕ್ಕೆ ಬಹಳ ಡಿಫರೆನ್ಸ್ ಇದೆ. ಈಗ ಸಮೀಕ್ಷೆ, ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ, ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಅಂತ ಏನು ಮಾಡ್ತೀನಿ ಅಂತ ಹೇಳಿದ್ರು, ಆ ಸಮೀಕ್ಷೆ ವಿಚಾರವಾಗಿ ಚರ್ಚೆ ಆಗಿ ಕನಿಷ್ಠ 3 ತಿಂಗಳೊಳಗಾಗಿ ಈ ವರದಿಯನ್ನು ಸಲ್ಲಿಸಬೇಕು ಅಂತ ನಿರ್ಧಾರವಾಗಿ ನಾಳೆಗೆ ಅಧಿಕೃತ ಆದೇಶವನ್ನು ನಾವು ಇಲಾಖೆಯಿಂದ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮ್ಮ ಮುಖ್ಯಮಂತ್ರಿಗಳ ಆಸೆ ಈ ಸಮೀಕ್ಷೆ ಆಗಬೇಕು. ಅದು ವಿಶೇಷವಾಗಿ ಮೊನ್ನೆ ತೆಲಂಗಾಣದೊಳಗೆ ಭಾಳ ಚೆನ್ನಾಗಿ ಸಮೀಕ್ಷೆ ಆಗಿದೆ ಅಂತ ಎಲ್ಲರೂ ಹೇಳ್ತಿದ್ರು. ತೆಲಂಗಾಣಕ್ಕೂ ನಮ್ಮ ಇಲಾಖೆ ಅಧಿಕಾರಿಗಳನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಆಯೋಗದ ಅಧ್ಯಕ್ಷರು ಹೋಗ್ತಾ ಇದ್ದಾರೆ. ಇವರು 15 ದಿವಸದಲ್ಲಿ ಮಾಡ್ತೇನೆ ನಾವು ಅಂತ ಅನ್ನೋದಾದ್ರೆ, ಕಾಂತರಾಜು ಆಯೋಗ ಎಷ್ಟು ತಿಂಗಳ ಕಾಲ ಜಾತಿ ಜನಗಣತಿ ಮಾಡಿದ್ರು? ಹೆಗ್ಡೆ ಅವರು ಎಷ್ಟು ತಿಂಗಳ ಕಾಲ ಮಾಡಿದ್ರು? ಇದರ ಲೆಕ್ಕ ಹೇಳಿ. ಎಲ್ಲಕ್ಕೂ ಮಿಗಿಲಾಗಿ ಜಾತಿ ಜನಗಣತಿ ಮಾಡುವ ಹಕ್ಕು ನಿಮಗೆ ಇಲ್ಲವೇ ಇಲ್ಲ. ಕೇಂದ್ರ ಸರ್ಕಾರ ಈಗಾಗಲೇ ಜಾತಿ ಜನಗಣತಿಯನ್ನೇ ಮಾಡ್ತೇವೆ ಅಂತೇಳಿ ಅವರು ಹೇಳಿದ ಮೇಲೂ ಕೂಡ ಇದು ಹಠಕ್ಕೆ ಬಿದ್ದಿದ್ದಾರೆ. ನನಗೆ ಅನಿಸುತ್ತೆ
ಈ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಚಂಡಿ ಹೆಂಡತಿ ಸರ್ಕಾರ ಇದ್ದಂಗೆ, ಮಾಡು ಅಂದಿದ್ದನ್ನ ಮಾಡೋದಿಲ್ಲ ಅನ್ನೋದು, ಮಾಡಬೇಡ ಅಂದಿದ್ದನ್ನ ಮಾಡೇ ಮಾಡ್ತೀನಿ ನೀನ್ ಯಾರು ಕೇಳಕ್ಕೆ ಅನ್ನೋದು, ಈ ರೀತಿಯ ಚಂಡಿ ಅವತಾರವನ್ನ ಈ ಕಾಂಗ್ರೆಸ್ ಸರ್ಕಾರ ತಳೆದಿದೆ. ಒಂದು ಜಾತಿ ಗಣತಿ ನೂರಾರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿರ್ತಕ್ಕಂಥ ಗಣತಿ ಮೂಲಿಗೆ ಹೋಯ್ತು. ಅದ್ಯಾಕೆ ಹಂಗಾಯ್ತು ಅನ್ನುವಂಥದ್ದನ್ನ ಕಾಂಗ್ರೆಸ್ ಸರ್ಕಾರ ಇವತ್ತು ಜನಕ್ಕೆ ಸತ್ಯ ಹೇಳಬೇಕಾಗಿದೆ. ಡೆಲ್ಲಿಯವರು ಯಾಕೆ ಇದನ್ನ ರಿಜೆಕ್ಟ್ ಮಾಡಿದ್ರು, ಯಾವ ಕಾರಣಕ್ಕಾಗಿ ನೀವು ಒಪ್ಕೊಂಡ್ರಿ, ಆಮೇಲೆ ಯಾವ ಕಾರಣಕ್ಕಾಗಿ ಅದನ್ನ ಕೈ ಬಿಟ್ರಿ ಅನ್ನುವಂಥದ್ದನ್ನ ಇವತ್ತು ಹೇಳಬೇಕಾಗ್ತದೆ. ಇನ್ನೊಂದು ಜಾತಿ ಗಣತಿಯನ್ನ ದಸರಾ ಹಾಲಿಡೇಸ್ನಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಶಿಕ್ಷಕರನ್ನ ಯಾವುದೇ ಕೆಲಸಕ್ಕೆ ನೇಮಕ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಶಿಕ್ಷಕರಲ್ಲದೇನೆ ಬೇರೆ ಯಾರು ಕೂಡ ಈ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಸರ್ಕಾರಕ್ಕೂ ಮನಗಂಡಿದೆ. ಆದರೆ ಇವತ್ತು ಸರ್ಕಾರ ಪ್ರಾಮಾಣಿಕವಾಗಿ ಈ ಗಣತಿಯನ್ನು ಮಾಡುವಂಥದ್ದು, ಈ ಜನಾಂಗಕ್ಕೆ ಒಂದು ಅಭಿವೃದ್ಧಿಗೆ ಹಣ ಕೊಡುವಂಥದ್ದು, ಇದರಲ್ಲಿ ಯಾವ ಪ್ರಾಮಾಣಿಕತೆಯೂ ಇಲ್ಲ. ಒಟ್ಟು ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಳ್ಳುವಂಥ ಕೆಲಸವನ್ನ. ಸರಿಯೋ ತಪ್ಪೋ, ಆದರೆ ಎರಡನೇ ಚಾನ್ಸ್ ಎಲ್ಲರಿಗೂ ಸಿಗೋದಿಲ್ಲ. ಎರಡನೇ ಚಾನ್ಸ್ ಸಿಕ್ಕರೂ ಕೂಡ ಅದನ್ನ ಕೆಲವರು ಸಮರ್ಥವಾಗಿ ಬಳಸ್ಕೊಳ್ಳೋದಿಲ್ಲ. ಸಿದ್ದರಾಮಯ್ಯನವರಿಗೆ ಎರಡನೇ ಚಾನ್ಸ್ ಸಿಕ್ಕಿದೆ, ಸಮರ್ಥವಾಗಿ ಬಳಸ್ಕೊಳ್ಳೋದಕ್ಕೆ ಅವಕಾಶ ಕೂಡ ಇದೆ ಅಲ್ವಾ ಸರ್? ಸೆಕೆಂಡ್ ಚಾನ್ಸ್ ರಾಜ್ಯ ಸರ್ಕಾರಕ್ಕೆ ವಿತ್ ಅವರ್ ಮನಿ ಓನ್ಲಿ, ಬಟ್ ಎರಡನೇ ಸಲ ಮತ್ತೊಂದು 150 ಕೋಟಿನೋ, ಬಟ್ ಆಗ ಚೆನ್ನಾಗಾಗ್ಲಿ ಅಂತ. ಈ ಹಲವು ತಿಂಗಳಿಂದ ಈ ಜಾತಿ ಜಾತಿ ಗಣತಿ 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 ಅಂತ ಕೇಳ್ಬಿಟ್ಟು ನಮಗೆ ಈ ಜಾತಿ ಅನ್ನೋ ಪದ ಕೇಳಿದ್ರೇ ಅಸಹ್ಯ ಹುಡ್ಸ್ಲಿಕ್ಕೆ ಶುರು ಮಾಡ್ಬಿಟ್ಟಿದೆ. ಮಾತಾಡಿದ್ರೆ ನೋಡಿ ಜಾತಿ ಬಗ್ಗೆ ಮಾತಾಡಬಾರ್ದು, ಮಾತಾಡಿದ್ರೆ ನೋಡಿ ಎಲ್ಲರೂ ಸಮಾನರು. ಬಟ್ ರಾಜಕೀಯಕ್ಕೆ ಬಂದರೆ ಜಾತಿ ಬೇಕಾಗೋದು ಜಾತಿಯೇ. ಇವರಿಗೆ ಗಣತಿ ಏನಕ್ಕೆ ಬೇಕಾಗಿರೋದು ಅಂದರೆ, ನೀವು ಅನ್ಸ್ಕೊಂಡಿರ್ಬೋದು ನಮ್ಮನ್ನು ಸುಧಾರಿಸ್ತಾರೆ ನಾಳೆ ಅಂತ, ಅಥವಾ ಹಿಂದುಳಿದವರನ್ನು ಮುಂದೆ ತರಲಿಕ್ಕೆ ಅಂತ ಅಲ್ಲ. ಇದು ಪೈಪೋಟಿ ನಡೀತಾ ಇದೆ. ನಾವು ಕೇಳ್ತಾ ಇಲ್ಲ ನಮ್ಮ ಜಾತಿಯನ್ನು ಗುರುತಿಸಿ ಅಂತ ಯಾರು ಮತದಾರರು ಕೇಳ್ತಾ ಇಲ್ಲ. ಯಾರಾದ್ರೂ ಕೇಳ್ತಾ ಇರ ನನಗೆ ಜಾತಿ ಸರ್ಟಿಫಿಕೇಟ್ ಕೊಡು, ಗುರುತಿಸ್ಬಿಡು ನನ್ನನ್ನು, ಯಾವುದಾದ್ರೂ ಮತದಾರರ ಹಕ್ಕೊತ್ತಾಯ ಇದೆನಾ? ನಮ್ಮನ್ನು ಗುರುತಿಸಿ ಯಾವ ಜಾತಿ ಅಂತ ಇದೆನಾ? ಇಲ್ಲ. ಇದು ಎರಡೂ ಕೇಂದ್ರ ಸರ್ಕಾರವು, ಅವರು ಮಾಡಬಾರ್ದು ನಾನು ಮಾಡ್ತೀನಿ ಅಂತ. ಅವನ್ಯಾಕೆ ಮಾಡೋದು? ಸಿದ್ದರಾಮಯ್ಯ ಅವ್ರು ಏನು ಮಾಡೋದು? ಈಗ ಅಲ್ಲಿ ಚಲವರ ನಾರಾಯಣ ಸ್ವಾಮಿ ಮಾತಾಡುವಾಗ ಇದು ಛಲವಾದಿ ನಾರಾಯಣ ಸ್ವಾಮಿ ಏನು ಹೇಳಿದ್ರು ಅವರು? ಚಂಡಿ ಹೆಂಡತಿ ಕತೆ ಹೇಳಿದ್ರು. ಹೌದು, ನೀವೇನು ಹೇಳಿದ್ರಿ? ನಮ್ಮ ದುಡ್ಡಿಂದನೇ ಮಾಡ್ತಾರಪ್ಪ ಅಂತ. ಒಂದನೇ ಸಲ ಅಲ್ಲ, ಇದು 3ನೇ ಸಲ. ಜಯಪ್ರಕಾಶ್ ಹೆಗಡೆ ಅವ್ರದ್ದಾಯ್ತು, ಅದರ ಮೇಲೆ ಕಾಂತರಾಜು ಆಯ್ತು. 3ನೇ ಸಲ ಆಯ್ತಪ್ಪ. 1ನೇ ಸಲ ಆಗಿಲ್ಲ, 3ನೇ ಸಲ, 2ನೇ ಸಲನೂ ಆಗಿಲ್ಲ. ಆಯ್ತು, ಈಗ 3ನೇ ಸಲ ಯಾಕೆ ಅನ್ನೋದು. ಮೊನ್ನೆ ನಾವು ನೋಡಿದ್ರಲ್ಲ, ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದು ನೋಡಿದ್ದೀವಿ ಇದು ಬೆಂಗಳೂರಲ್ಲಿ. ನಿಮ್ಮ ಮನೆಗೂ ಸ್ಟಿಕ್ಕರ್ ಅಂಟಿಸಿದ್ದಾರೆ, ನಮ್ಮ ಮನೆಗೆ ಸ್ಟಿಕ್ಕರ್ ಅಂಟಿಸಿದ್ದಾರೆ, ಎಲ್ಲೂ ಕೇಳಿಲ್ಲ. ಬಟ್ ಜಾತಿ ಗಣತಿ ನಾನು ಹೇಳಿದ್ದು ಇದು ಉಪಯೋಗ ಯಾವುದಕ್ಕಾಗಿ ಅಂದರೆ ರಾಜಕೀಯಕ್ಕಾಗಿ. ಆದರೆ ಇವತ್ತು ಸಿದ್ದರಾಮಯ್ಯನವರು ಹೇಳ್ತಾರೆ ಇದು ಜಾತಿ ಗಣತಿ ಅಲ್ಲ, ಇದು ಇನ್ನೊಂದು ರೀತಿಯ ಅದರ ಡೆವಲಪ್ಡ್ ವರ್ಷನ್. ಡೆವಲಪ್ಡ್ ವರ್ಷನ್ ಅಂದರೆ ಹೆಂಗೆ? ಶೈಕ್ಷಣಿಕವಾಗಿ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಓದಿದವರಿದ್ದಾರೆ, ಯಾವ ಲೆವೆಲ್ಗೆ ಓದಿದವರಿದ್ದಾರೆ ಅಂತ ಒಂದಾದರೆ, ಎರಡನೇದು ಔದ್ಯೋಗಿಕವಾಗಿ ಉದ್ಯೋಗದಲ್ಲಿದ್ದರಾ ಇಲ್ವಾ, ಇನ್ನೊಂದು ಆರ್ಥಿಕವಾಗಿ ಇದೇನಾ ಇಲ್ಲ, ಗ್ಯಾರಂಟಿ ಬರ್ತಾ ಇದೆನಾ ಇಲ್ಲ, ಅದೂ ಇರ್ಬೋದು. ಈಗ ಕ್ವಶನ್ ಪೇಪರಲ್ಲಿ ಗ್ಯಾರಂಟಿಗೆ ಖುಷಿ ಇದ್ದೀರಾ? ಸಿದ್ದರಾಮಯ್ಯ ಗೌರ್ಮೆಂಟ್ ನಾವು ಯು ಆರ್ ಟಚಿಂಗ್ ಆಲ್ ದ ಹೌಸಸ್ ಆಫ್ ಕರ್ನಾಟಕ, ಆಲ್ ದ ಹೌಸಸ್ ಆಫ್ ಕರ್ನಾಟಕ. ಈಗ ಇನ್ನೊಂದು ಸರ್ವೇನ್ ಇದರಲ್ಲಿ ಆಗ್ಬೋದು. ಕೇಳುವಾಗ ಇದನ್ನು ಕೇಳ್ಕೊಂಡು ಬನ್ನಿಯಪ್ಪ, ಸಿದ್ದರಾಮಯ್ಯನವ್ರ ಗೌರ್ಮೆಂಟ್ ಹೆಂಗೆ, ನಿಮಗೆ ಸಿದ್ದರಾಮಯ್ಯನವ್ರು ಬೇಕಾ, ಡಿ ಕೆ ಅವ್ರು ಬೇಕಾ? ಕರೆಕ್ಟಾ? ಇಲ್ಲ ಭಾಗ್ಯಗಳಿಂದ ಖುಷಿ ಇದ್ದೀರಾ? ಮೇ ಬಿ ಐ ಆಮ್ ಟೆಲಿಂಗ್ ಯು, ನೀವು ಹೇಳಿದ್ರಿ ಈಗ ಈ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಅಂತ. ವೈ ದಿಸ್ ಇಸ್ ದಸರಾ ಹಾಲಿಡೇ? ಎಸ್, ಶಿಕ್ಷಕರನ್ನು ಉಪಯೋಗಿಸ್ಕೊಬೇಕು, ಅಂಗನವಾಡಿ ಕಾರ್ಯಕರ್ತೆಯರನ್ನು ಉಪಯೋಗಿಸ್ಕೊಬೇಕು, ಆಶಾ ಕಾರ್ಯಕರ್ತೆಯರನ್ನು ಉಪಯೋಗಿಸ್ಕೊಬೇಕು. ಅದರ ನಂತರ ಉಳಿದ್ರೆ ಈ ಎಲೆಕ್ಷನ್ ಕಮಿಷನ್ ಉಪಯೋಗಿಸ್ತಲ್ಲ, ಇನ್ನಿತರ ಡಿಪಾರ್ಟ್ಮೆಂಟ್ಗಳನ್ನು ಉಪಯೋಗಿಸಿಕೊಂಡು 16 ದಿನದಲ್ಲಿ ನಾವು ವರ್ಲ್ಡ್ ರೆಕಾರ್ಡ್ ಮಾಡಬೇಕು ಅನ್ನೋದು. ಆಯ್ತಪ್ಪ, ನೀವು ವರ್ಲ್ಡ್ ರೆಕಾರ್ಡ್ ಮಾಡಿ ನಮಗೆ ಖುಷಿ. ನೀವು ಭಾರತಕ್ಕೆ ಒಂದು ಏನು ಎಕ್ಸಾಂಪಲ್ ಸೆಟ್ ಮಾಡಲಿಕ್ಕೆ ಹೊರಟಿದ್ದೀರಾ. ನಾವು GDPಯಲ್ಲಿ ಇವತ್ತು ಪರ್ ಕ್ಯಾಪಿಟ ಇನ್ಕಮಲ್ಲಿ ಇಂಡಿಯಾದಲ್ಲಿ ನಂಬರ್ 1 ಇದ್ದೀವಿ. ಜಾತಿ ಗಣತಿ ಬಗ್ಗೆ ಕರ್ನಾಟಕ ನಂಬರ್ 1 ನಾಳೆ ಸುರ್ಜೇವಾಲಾ ಟ್ವೀಟ್ ಮಾಡ್ಬೋದು. ಓಕೆ, ಮಾದರಿ ಯಾರು?
ಪಕ್ಕ ತೆಲಂಗಾಣ ಒಬ್ಬರು ಹೇಳ್ತಾರೆ ತಂಗಡಿಯವರು, ತೆಲಂಗಾಣಕ್ಕೆ ನಾವು ಕಳಿಸ್ಬಿಟ್ಟು ನಮ್ಮ ಅಧಿಕಾರಿಗಳನ್ನು ಕಲ್ತ್ಕೊಂಡ್ಬರ್ತೀವಿ ಅಂತ. ಒಂದು ಕೆಲಸ ಮಾಡೋದಪ್ಪ, ತೆಲಂಗಾಣಕ್ಕೆ ಔಟ್ಸೋರ್ಸ್ ಮಾಡಿಬಿಡೋದು, ನಮ್ಮದು ಮಾಡಿಕೊಡಿ ಅಂತ. ಬೆಸ್ಟ್ ಅಲ್ಲ? ನೀವು ಯಾಕೆ ಕಲ್ತ್ಕೊಂಡು ಅಲ್ಲಿಂದ ಬಂದು ಕರ್ನಾಟಕದವರಿಗೆ ಒಂದು ಜಾತಿ ಗಣತಿ ಮಾಡುವಂತಹವು ತಲೆ ಇಲ್ಲ ಅಂತ ನಮ್ಮ ಗೌರ್ಮೆಂಟ್ ಒಪ್ಕೋತಾ ಇದೆ. ಒಂದು ಕೆಲಸ ಮಾಡಿ, ತೆಲಂಗಾಣ ಗೌರ್ಮೆಂಟಿಗೆ ಔಟ್ಸೋರ್ಸ್ ಮಾಡಿ ಕರ್ನಾಟಕದ ನಮ್ಮದು ಮಾಡಿಕೊಡಿ ಅಂತ. ಬೆಟರ್ ಅಲ್ಲ? ಇನ್ನೊಬ್ರು ಹೇಳ್ತಾರೆ ನಿಮಗೆ ಮಾಡುವ ಹಕ್ಕೇ ಇಲ್ಲ, ನಿಮಗೆ ಮಾಡುವ ಹಕ್ಕೇ ಇಲ್ಲಪ್ಪ ಅಂತ ಹೇಳ್ತಾರೆ. ಕರೆಕ್ಟ್. ಈಗ ಹಕ್ಕಿಲ್ಲಪ್ಪ, ಕೇಂದ್ರ ಸರ್ಕಾರಕ್ಕೆ ಹಕ್ಕಿದೇನಾಗಾದ್ರೆ? ಅದಕ್ಕೆ ಹೇಳುದು ಅವರು ಮಾಡ್ತಾ ಇದ್ದಾರೆ. ಯಾರ್ದು ದುಡ್ಡು? ಯಾರ್ದು? ಕೇಂದ್ರ ಸರ್ಕಾರದ್ದು ದುಡ್ಡು ಪ್ರಜೆಗಳದೇ, ಇಲ್ಲಿದ್ದು ಪ್ರಜೆಗಳೇ. ದೇ ಆರ್ ವೇಸ್ಟಿಂಗ್ ದ ಮನಿ. ಇದನ್ನು ಯಾರ ತಲೆ ಮೇಲೆ ಹಾಕಬೇಕು? 2 ಸಲ ಆಗಿತ್ತಲ್ಲ, 160 ಕೋಟಿ 200 ಕೋಟಿ ಖರ್ಚಾಗಿತ್ತಲ್ಲ, ಅದನ್ನು ಯಾರ ತಲೆ ಮೇಲೆ ಹಾಕಬೇಕು? ಹೂ ಫೇಲ್ಡ್ ಇನ್ ದ ಪ್ರೋಸೆಸ್. ಕರೆಕ್ಟ್ ಅಲ್ಲ? ಅವನು ಯಾರು ಫೇಲ್ ಆಗಿದ್ದಾನೆ ಅವನನ್ನು ಹಾಕಬೇಕು. ಕರಪ್ಷನ್ ಮಾತ್ರ ಅಲ್ಲ, ಸರ್ಕಾರಿ ಖಜಾನೆಗೆ ನಷ್ಟ ಆದರೆ ಅದಕ್ಕೂ ಒಂದು ಸೆಕ್ಷನ್ ಇದೆ. ಅದೇ ಅಲ್ಲ ಸಿದ್ದರಾಮಯ್ಯನವ್ರಿಗೆ ಇಡಿಯಲ್ಲಿ ಕೇಳಿರೋದು, ದುಡ್ಡು ಆಗಿಲ್ಲ, ಸರ್ಕಾರಿ ಖಜಾನೆಗೆ ಮೂಡದಿಂದ ಇಷ್ಟಿಷ್ಟು ಕೋಟಿ ಲಾಸ್ ಆಗಿದೆ. ಹೌದಪ್ಪ, ಇಡಿ ಅವ್ರು ಬಂದ್ಬಿಟ್ಟು ಕೋರ್ಟಲ್ಲಿ ಹೇಳಿಲ್ವಾ ಸರ್ಕಾರಿ ಖಜಾನೆಗೆ ಸಾವಿರಾರು ಕೋಟಿ ಲಾಸ್ ಆಗಿದೆ, ಇಲ್ಲಿನೂ ಲಾಸ್. ನಂಬರ್ 1. ಈಗ ಸಿದ್ದರಾಮಯ್ಯನವ್ರು ಏನು ಹೇಳ್ತಾ ಇದ್ದಾರೆ, ನಾನು ಅದನ್ನು ಶೈಕ್ಷಣಿಕ, ಆರ್ಥಿಕ, ಔದ್ಯೋಗಿಕವಾಗಿ ಚೆಕ್ ಮಾಡಿಸ್ತೀನಿ. ಆಯ್ತಪ್ಪ, ನಾಳೆ ಜಾತಿ ಗಣತಿ ಒಬ್ಬ ಹಿಂದುಳಿದ ವರ್ಗದವನಿಗೆ, ಬ್ಯಾಕ್ವರ್ಡ್ ಕ್ಲಾಸ್ ಅವನಿಗೆ, ಔದ್ಯೋಗಿಕವಾಗಿಯೂ ಒಳ್ಳೆ ಪ್ಲೇಸಲ್ಲಿದ್ದಾನೆ. ಖರ್ಗೆ ಅವ್ರ ಥರ ಒಳ್ಳೆ ಪ್ಲೇಸಲ್ಲಿದ್ದಾನೆ, ಆರ್ಥಿಕವಾಗಿಯೂ ಚೆನ್ನಾಗಿದ್ದಾನೆ. ವೆದರ್ ಈಸ್ ಎಕ್ಸೆಂಪ್ಟೆಡ್ ಫ್ರಮ್ ಟೇಕಿಂಗ್ ದ ಫೆಸಿಲಿಟೀಸ್? ಇಲ್ಲ. ನೋ, ಐ ವಾಂಟ್ ಟು ಹಿಯರ್ ಫ್ರಮ್ ಸಿದ್ದರಾಮಯ್ಯ. ನೀವು ಮಾಡುವ ಸಿಸ್ಟಮ್ ಇದ್ರೆ ನೀವು ಅದನ್ನು ಮಾಡಬೇಕಲ್ಲ. ಈಗ ಒಬ್ಬ ಬ್ರಾಹ್ಮಣಪ್ಪ ಅಥವಾ ಜನರಲ್ ಮೆರಿಟಲ್ಲಿ ಇದ್ದವನು, ಅವನು ಬ್ರಾಹ್ಮಣ ವಂಶದಲ್ಲ ಅಥವಾ ಜನರಲ್ ಮೆರಿಟಲ್ಲಿ ಹುಟ್ಟವನೇ, ಆರ್ಥಿಕವಾಗಿಯೂ ಚೆನ್ನಾಗಿಲ್ಲ, ಔದ್ಯೋಗಿಕವಾಗಿಯೂ ಚೆನ್ನಾಗಿಲ್ಲ, ಅವನಿಗೆ ನೀವು ಹಾಗಾದ್ರೆ ನಾಳೆ ಮೀಸಲಾತಿ ಕೊಡ್ತೀರಾ? ಎಷ್ಟು ಪರ್ಸೆಂಟು ಅಲ್ವಾ? ಏನಾದರೂ ನೀವು ರಿವಲ್ಯೂಷನ್ ಮಾಡಲಿಕ್ಕೆ ಹೊರಟಿದ್ರೆ, ಹೌದು ನಾಳೆಯಿಂದ ನಾವು ಮಾಡ್ತಾ ಇರುವುದು ಏನಕ್ಕಂದ್ರೆ ಔದ್ಯೋಗಿಕವಾಗಿ, ಶೈಕ್ಷಣಿಕವಾಗಿ ಇದನ್ನೆಲ್ಲ ಮಾಡ್ತಾ ಇರೋದೇನೆಂದ್ರೆ, ನಾಳೆಯಿಂದ ನಮ್ಮ ಮೀಸಲಾತಿಗಳು ಬದಲು ಮಾಡಿಬಿಡ್ತೀವಿ, ಸಾಮಾಜಿಕ ಕಳಕಳಿಯಿಂದ ಈ ರೀತಿ ಇರುತ್ತೆ ಅಂತ ಹೇಳಿದ್ರೆ 200 ಕೋಟಿ ಹೋದ್ರೆ ಹೋಗ್ಲಪ್ಪ. ಕರೆಕ್ಟ್ ಅಲ್ಲ? ವಿ ಆಲ್ ಶುಡ್ ಅಗ್ರಿ. ಇನ್ನೂ ಬೇಕಾದ್ರೆ 200 ಕೋಟಿ ಹಾಕಿ ಸಿದ್ದರಾಮಯ್ಯನವರೇ ಮಾಡಿ. ಯಾರಿಗೆ ತಲುಪಬೇಕು, ಅದು ಜಾತಿ ಆಗಲಿ ಅದು ಸಾಮಾಜಿಕವಾಗಲಿ, ಯಾರಿಗೆ ತಲುಪಬೇಕು ಅವನಿಗೆ ತಲುಪಬೇಕು, ಅವನನ್ನು ಮುನ್ನೆಲೆಗೆ ತಗೊಂಡ್ಬರ್ಬೇಕು ಅನ್ನುವ ಸಿಸ್ಟಮ್ ಆದರೆ ಓಕೆ. ಇದು ಹಂಗಲ್ಲ. ಒಬ್ಬ ಜಾತಿ ಕೇಳಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಜಾತಿ ಕೇಳೋದಂತೆ, ಇನ್ನು ಅವ್ರು ಬರ್ತಾರೆ, ಅವರು ಬಂದು ಮಾಡಿದ ಮೇಲೆ ಇವರ ರಿಪೋರ್ಟಿಗೂ ಅವರ ರಿಪೋರ್ಟಿಗೂ ಮ್ಯಾಚ್ ಆಗಲ್ಲ. ಇದೆಲ್ಲ ಇದೆ ನೋಡಿ, ಮುಂದೆ ಇದೆಲ್ಲ ಇದೆ. ಅವ್ರು ಹೇಳ್ತಾರೆ ನಮ್ಮ ಲೆಕ್ಕದಲ್ಲಿ ಜಾತಿ ಆಗಿರೋದು ಇಷ್ಟು, ಸಿದ್ದರಾಮಯ್ಯನವರು ಇಷ್ಟು ಅಂತ ಹೇಳ್ತಾರೆ. ಕರೆಕ್ಟ್? ಮ್ಯಾಚ್ ಆಗಲ್ಲ. ಹೂಮ್ ಟು ಬಿಲೀವ್? ನಾಳೆ ಹೇಳ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಎಲ್ಲ ಸ್ಕೀಮ್ಗಳು, ಎಲ್ಲ ಮೀಸಲಾತಿಗಳು ಆಸ್ ಪರ್ ಸೆಂಟ್ರಲ್ ಗೌರ್ಮೆಂಟ್ ರಿಪೋರ್ಟ್ ಮಾಡಿದೆಲ್ಲ ಅದನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡ್ತಾರೆ ನಾಳೆ ನಿಮ್ಮ ಜಾತಿನ ಅಂತ ಇಟ್ಕೊಳ್ಳಿ. ಆಸ್ ಪರ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್. ಇವ್ರು ಹೇಳ್ತಾರೆ ಇಲ್ಲ ನಾವು ಸರ್ಟಿಫೈಡ್ ಮಾಡಿದ್ದು ಆಗಬೇಕು ಅಂತ. ಫಾರ್ ವಾಟ್ ರೀಸನ್? ಅರ್ಜೆಂಟ್ ಏನಕ್ಕೀಗ? 3ನೇ ಸಲದ ಅರ್ಜೆಂಟಲ್ಲಿ ಈಗ ಇದ್ದಾರೆ. ಅರ್ಜೆಂಟ್ 15 ದಿನದಲ್ಲಿ ಆಗಬೇಕಪ್ಪ. ಓಕೆ, ವಾಟ್ ಈಸ್ ದ ಪ್ರೋಸೆಸ್? 15 ದಿನದಲ್ಲಿ ಆಗಲಿಕ್ಕೆ ಪ್ರಾಕ್ಟಿಕಲಿ ಈಸ್ ಇಟ್ ಪಾಸಿಬಲ್? ಪ್ರಾಕ್ಟಿಕಲಿ ಈಸ್ ಇಟ್ ಪಾಸಿಬಲ್ ಅಂತ ನಾನು ಕೇಳೋದು. 15 ದಿನದಲ್ಲಿ ನೀವು ವರ್ಲ್ಡ್ ರೆಕಾರ್ಡ್ ಮಾಡಲಿಕ್ಕೆ, ಗಿನ್ನಿಸ್ ರೆಕಾರ್ಡ್ ಮಾಡಲಿಕ್ಕೆ ಹೊರಟಿದ್ದೀರಪ್ಪ. ಪ್ರಾಕ್ಟಿಕಲಿ ಈಸ್ ಇಟ್ ಪಾಸಿಬಲ್? 15 ದಿನಕ್ಕೇ ಮಾಡಬೇಕಾದ ಅರ್ಜೆನ್ಸಿ ಏನಿದೆ? ಈಗ ಸಿದ್ದರಾಮಯ್ಯ ಅವರು ಹೇಳ್ಬೋದು, ನಾನು OBC ಏನು AICC OBC ಒಕ್ಕೂಟದ ಅಧ್ಯಕ್ಷ, ಆಲ್ ಇಂಡಿಯಾದಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿದ್ದೀನಿ, ನನ್ನ ನೇತೃತ್ವದಲ್ಲಿ ನಡೀತಾ ಇದೆ,
ದಿ ಬಿಗ್ಗೆಸ್ಟ್ ಸ್ಟೇಟ್. ಮೋದಿ ರೆಕಾರ್ಡ್ ಮಾಡೋದಕ್ಕಿಂತ ಮೊದಲು ನಾನು ರೆಕಾರ್ಡ್ ಮಾಡಬೇಕು. ಮೋದಿ ಮಾಡೋದಕ್ಕಿಂತ ಮೊದಲು ನಾನು ಮಾಡಿಬಿಟ್ಟು ಎಲ್ಲರಿಗೂ ಹೇಳಬೇಕು, ಇದು ಈ ರೀತಿ ಮಾಡಬೇಕು, ನಂದು ಬೆಸ್ಟ್ ಅಂತ ಹೇಳಬೇಕು. ಆ್ಯಪ್ ರೆಡಿ ಮಾಡ್ತೀವಿ ನಾವು, ಇದು ರೆಡಿ. ಇವಾಗ 200 ಕೋಟಿ ಹೋದ್ಮೇಲೆ ಜ್ಞಾನೋದಯ ಆಗಿದ್ದ. ಆ್ಯಪ್ ಬೇಕು ಅಂತ. ಆ್ಯಪ್ ಬೇಕು, ಕ್ವಶನರೀಸ್ ಬೇಕು. ಕರೆಕ್ಟ್. ಟು ಹೂಮ್ ಯು ಆರ್ ಫೂಲಿಂಗ್. ಆಯ್ತಪ್ಪ, ಆ 15 ದಿನದಲ್ಲಿ ಕೆಲವರು ಮನೆಯಲ್ಲೇ ಇರಲ್ಲ. ದಸರಾ ರಜೆ ಮನೆಯಲ್ಲಿರಲ್ಲ, ಎಲ್ಲೋ ಇರ್ತಾರೆ. ಆ ದಿನ ಅವನು ಮನೆ, ಇವರು ಅಂಗನವಾಡಿಯವರು ಹೋಗುವಾಗ, ಟೀಚರ್ಸ್ ಹೋಗುವಾಗ ಅವನು ಇರಲ್ಲ, ಬಾಗ್ಲಾಕಿರ್ತಾರೆ. ಹೌ ಯು ಆರ್ ಟಾರ್ಗೆಟಿಂಗ್ ದ ಪಾಯಿಂಟ್ಸ್? ಪ್ರೊಸೆಸ್ ಇರಬೇಕಲ್ಲ. ಗವರ್ಮೆಂಟ್ ಇಂಥದ್ದೆಲ್ಲ ಒಂದು, ದಿಸ್ ದ ಬಿಗ್ಗೆಸ್ಟ್ ಪ್ರೊಸೆಸ್. ಇದು ಬಿಗ್ಗೆಸ್ಟ್ ಪ್ರೊಸೆಸ್. ಈ ಪ್ರೊಸೆಸ್ಸನ್ನು ನೀವು ಮಾಡ್ತಿರಿದ್ರೆ, ಈಗ ಸಪೋಸ್ ಈಗ ಬಿಹಾರದಲ್ಲಿ ಇದೆ, ಮತಪಟ್ಟಿ ಪರಿಷ್ಕರಣೆ ಆಗ್ತಾ ಇದೆ. ಓಕೆ, ಈಗ ಯಾಕೆ ಮಾಡಬೇಕಿದ್ದು ನೋಡಿದ್ದೀರಿ ಇವತ್ತು ಪಾರ್ಲಿಮೆಂಟಲ್ಲಿ, ಲೋಕಸಭೆಯಲ್ಲಿ ಇದು ಅದೇ ದೊಡ್ಡ ಇದಾಗ್ತಾ ಇದೆ. ಇಫ್ ಯು ಆರ್ ಸ್ಪೆಂಡಿಂಗ್ ಅವರ್ ಮನಿ ಲೈಕ್ ದಿಸ್, ನೀವು ಪ್ರತಿ ಮನೆಗೆ ರೀಚ್ ಆಗ್ತಾ ಇದ್ರೆ ಕೆಲವು ಸರ್ವೆಗಳು ಒಟ್ಟಿಗೆ ಆಗಬಹುದು ಅಲ್ವಾ? ನಿಮ್ದೇ ದುಡ್ಡಲ್ವಾ? ಈಗ ಪ್ರತಿ ಮನೆಗೆ ಒಬ್ಬ ಹೋಗ್ತಾನಿದ್ರೆ ಇನ್ನು 15 ದಿನ ಬೇಡ, ಇನ್ನೊಂದು ತಿಂಗಳು ಲೇಟ್ ಆಗ್ಲಿಯಪ್ಪ, ವರ್ಲ್ಡ್ ರೆಕಾರ್ಡ್ ಅಲ್ಲಿನೂ ಮಾಡುವ ನಾವು. ಒಟ್ಟಿಗೆ ಕೈ ಕೊಡ್ಬೋದಲ್ಲ. ನಮ್ಮ ಕಮಿಷನ್ ಇದೆಲ್ಲ, ಚುನಾವಣಾ ಆಯೋಗ ಇದೆಲ್ಲ, ಅವನು ಈಗ ಒಮ್ಮೆ ಪರಿಷ್ಕರಣೆ ಮಾಡಿ ಹೋಗ್ತಾ ಇದಾರಲ್ಲ, ಜನ ಹೋಗ್ತಾ ಇದಾರಲ್ಲ. ಒಟ್ಟಿಗೆ ಸಿದ್ದರಾಮಯ್ಯನವರ ಭಾಗ್ಯ ಎಷ್ಟು ಕಡೆ ರೀಚ್ ಆಗಿದೆ ಇಲ್ಲ ಅಂತ ಅದನ್ನು ನೋಡಿ. ಇಸ್ ಇಟ್ ರೈಟ್? ಯು ಆರ್ ಆಲ್ರೆಡಿ, ನೀವೇನು ನಿಮ್ಮ ಮನೆಯಿಂದ ದುಡ್ಡು ತಂದಾಗ್ತಾ ಇಲ್ಲ. 200 ಕೋಟಿ ಹಾಳು ಮಾಡಿದಿರಿ, ಇನ್ನೊಮ್ಮೆ ಮಾಡ್ತಾ ಇದ್ದೀರಿ. ಇನ್ನೊಮ್ಮೆ ಯಾಕೆ ಆ ಬುದ್ಧಿ ಇವಾಗ ಇರಲಿಲ್ವಾ? ಆ್ಯಪ್ ಮಾಡಬೇಕಂತ ಆವಾಗ ಗೊತ್ತಿರಲಿಲ್ವಾ? 10 ವರ್ಷದಿಂದ ಸರ್, 2015. ಹೌದು, ಆಗಲೂ ಆ್ಯಪ್ ಇತ್ತಲ್ಲ. ಯಾವ ಆ್ಯಪ್ ಇರಲಿಲ್ಲ ಆಗ 2015ಕ್ಕೆ. ಯಾವ ಕರ್ನಾಟಕದ ಟಾಪ್ ಮೋಸ್ಟ್ IT, ಇಂಡಿಯಾದ ವರ್ಲ್ಡ್ ಟಾಪ್ ಮೋಸ್ಟ್ IT ಸೆಕ್ಟರ್ಸ್ಗಳು ಇಲ್ಲಿ ಇರೋದು. ಆ್ಯಪ್ಗಳು ಹುಟ್ಟುದೇ ಇಲ್ಲಿ, ಸಾಫ್ಟ್ವೇರ್ಗಳು ಹುಟ್ಟುದೇ ಇಲ್ಲಿ, ಲಾಂಚ್ ಆಗೋದೇ ಇಲ್ಲಿ. 2015ರಿಂದ ಆಗ್ತಾನೆ ಇದೆ. ಚುನಾವಣೆ ಬಂದಾಗ ಅಥವಾ ರಾಜಕೀಯ ಉದ್ದೇಶಕ್ಕಾಗಿ ಇದೆಲ್ಲ. ಸಿದ್ದರಾಮಯ್ಯ ಹೇಳಿದ ಖುಷಿಯಪ್ಪ ನನಗೆ ಅನ್ಸುತ್ತೆ. ಔದ್ಯೋಗಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ನಾವೆಲ್ಲ ಮಾಡ್ತೀವಿ. ಇದು MB ಪಾಟೀಲ್ ಹೇಳಿದರು. ಅಲ್ಲಿದ್ದು ಹಂಗೆ ರೀ, ಅವರು ಖಾಲಿ ಜಾತಿ ನೋಡ್ತಾರೆ, ನಾವು ಜಾತಿನ ಮಾತ್ರ ನೋಡ್ತಾ ಇಲ್ಲ. ಯಾಕಂದರೆ ವೈ ಯುವರ್ ಡಬಲ್ ಎಕ್ಸ್ಪೆನ್ಸ್ ಅಂತ ಜನಗಳು ಕೇಳಿದರೆ, ನಾಳೆ ಯಾರಾದರೂ ಕೋರ್ಟ್ಗೆ ಹೋದರೆ ಅವರು ಮಾಡ್ತಾರೆ, ಇವರು ಮಾಡ್ತಾರೆ, ಇದು ವೇಸ್ಟ್ ಅಂತ ನಾಳೆ ಯಾರಾದರೂ ಹೈಕೋರ್ಟ್ಗೆ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋದರೆ ಸಂಬಡಿ ಕ್ಯಾನ್ ಮೂವ್. PL ಹಾಕೊಂಬೋದು ಯಾರಾದರೂ, ಹಾಕೊಂಡ್ಬಿಟ್ಟು ಇವರು 2 ಸಲ ವೇಸ್ಟ್ ಮಾಡವ್ರೆ ನಮ್ಮ ದುಡ್ಡನ್ನು, 3ನೇ ಸಲ ಪುನಃ ಹೊರಟವ್ರೆ. ಕರೆಕ್ಟ್. ಕೇಂದ್ರ ಸರ್ಕಾರನ ಹೇಳ್ತಾ ಇದ್ದೆ ಅಲ್ಲಿನೂ ಮಾಡ್ತೀನಿ ಅಂತ. ಓಕೆ, ಇನ್ನು ಪಂಚಾಯತಿಯಲ್ಲಿ ಅವನು ಹೇಳ್ತಾನೆ ನಾನು ಮಾಡ್ತೀನಪ್ಪ. ಒಬ್ಬೊಬ್ಬರು ಮಾಡ್ತಾ ಕೂತ್ಕೊಳ್ಳಿಕ್ಕಾಯ್ತು. ನಾವು ಮನೆಯಲ್ಲಿ ಕೂತ್ಕೊಂಡು ಬನ್ನಿರಪ್ಪ ನಾನು ಜಾತಿ ಹೇಳಬೇಕು, ಕರೆಕ್ಟ್, ನಂದು ಶೈಕ್ಷಣಿಕ ಏನು ಕೊಡಬೇಕು, ಔದ್ಯೋಗಿಕವಾಗಿ ನಾನಂತ ಏನಂತ ಹೇಳಬೇಕು ಇವರಿಗೆ ಅಂತ ಕೂತ್ಕೊಂಡ್ರೆ, ಈಸ್ ದಿಸ್ ಪ್ರಾಕ್ಟಿಕಲ್? ಐ ಡೌಟ್. ಇದು ಯಾರು ಐಡಿಯಾ ಕೊಟ್ಟಿದ್ದಾರಾ? ಐ ಡೋಂಟ್ ನೋ. ಇದರ ಉದ್ದೇಶ ಏನಿರಬಹುದು ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಉದ್ದೇಶ ಇಷ್ಟೇ. ಅವ್ರು ಹೇಳಿದ್ರಲ್ಲ, ದಿಸ್ ಈಸ್ ದಿ ಕಾಂಪಿಟೇಷನ್ ಬಿಟ್ವೀನ್ ಟು. ಇವರೇನಾದರೂ ಬೆನಿಫಿಟ್ ತಗೊಳ್ತಾರಂತ ಅವರು, ಇವರಿಗೆ ಬೇಕಾದಂಗೆ ಮಾಡ್ಕೊಂಬಂದ್ರೆ, ಇವರಿಗೆ ಬೇಕಾದಂಗೆ ಜಾತಿ ಗಣತಿ ಮಾಡ್ಕೊಂಡ್ಬಿಟ್ಟು ರಿಪೋರ್ಟ್ ಸಬ್ಮಿಟ್ ಮಾಡಿಬಿಟ್ರೆ ಅವರಿಗೆ ಬೇಕಾದಂಗೆ ಅವ್ರು ಮಾಡ್ಕೊಬೇಕಲ್ಲ. ಅವರು ಇನ್ನು ಮಾಡಿದ್ರೆ ಅಂಥೇಳಿ ಇವ್ರದ್ದು ಹೊಸ ಪ್ಯಾಕೇಜ್. ಅಳಿಯ ಅಲ್ಲ, ಮಗಳ ಗಂಡ, ವೆರಿ ಮಚ್ ಸೇಮ್. ಮೊದಲು ಜಾತಿ ಗಣತಿ ಬೇಡ ಅಂತ ಹೇಳ್ತಾ ಇದ್ದ BJP, ಅದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಅದು ಬೇಡವೇ ಬೇಡ ಅಂತ ಹೇಳ್ತಾ ಇದ್ದ BJP ಇವರ ರಾಜಕೀಯ ಪ್ಲಾನ್ಗಳನ್ನು ಅರ್ಥಕೊಂಡ್ಬಿಟ್ಟು ಈಗ ನಾವೇ ಮಾಡಿಸ್ತೀವಿ ದೇಶವಾರು ಅಂತ ಹೊರಟಿದೆ. ನಾವೇ ದೇಶವಾರು ಹೊರಟಿದ್ವಿ, ನೀವು ಇಲ್ಲಿ ಮಾತ್ರ ಮಾಡ್ತಾ ಇದ್ರಿ, ನಾವು ಎಲ್ಲ ಕಡೆ ಮಾಡ್ತೀವಿ ಅಂತ ಹೊರಟಿದೆ. ಸರಿ, ಈಗ ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ, ನೀವು ನಿಮ್ಮದು ಮಾಡ್ಕೊಳ್ಳಿಯಪ್ಪ, ನಾವು ನಮ್ಮದು ಮಾಡ್ಕೋತೀವಿ.
ದಿಸ್ ಈಸ್ ನಾಟ್ ರೈಟ್. ಸರ್, ಡು ಯು ಥಿಂಕ್ ಓನ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಥವಾ ಕೇಂದ್ರ ವರ್ಸಸ್ ರಾಜ್ಯ ಮಾತ್ರನಾ? ಯಾಕಂದ್ರೆ ಇದನ್ನ ವರದಿನ ಜಾರಿ ಮಾಡಬಾರ್ದು ಅಂತ ಸೈನ್ ಆಗ್ತವ್ರ ಪೈಕಿ DCM DK ಶಿವಕುಮಾರ್, ವೀರಶೈವ ಮಹಾಸಭಾದ ರಾಷ್ಟ್ರಾಧ್ಯಕ್ಷರು ಶಾಮನೂರು ಶಿವಶಂಕರಪ್ಪ ಎಲ್ಲ ಕಾಂಗ್ರೆಸ್ನವ್ರದ್ದೇ ಸುಮಾರು ಜನರ ಸೈನ್ ಇತ್ತು. ಸೊ ಇಲ್ಲೇ ಒಂದು ಒಳಗಡೆನೆ ಒಂದು ಇನ್ಫ್ಯಾಕ್ಟ್ 2ನೇ ಸಲ ಆಗ್ತಿದೆ ಅಂತ ಕಾಂತರಾಜ್ ಆಯೋಗದಲ್ಲಿ 54 ಕ್ವಶನ್ ಇತ್ತು. ಹೌದು. ಒಂದು ಮನೆಗೆ ಹೋಗಿ 54 ಕ್ವಶನ್ಗಳಿಗೆ ಟಿಕ್ ಮಾಡ್ಲಿಕ್ಕೆ ಎಷ್ಟೊತ್ತು ಬೇಕು? ಒಂದೊಂದು ಕ್ವಶನ್ಗೆ 30 ಸೆಕೆಂಡ್ ಅಂತಂದ್ರೂ 20 ನಿಮಿಷ 25 ನಿಮಿಷ ಅರ್ಧ ಗಂಟೆ ಬೇಕು. ಕೆಲವು ಹಳ್ಳಿಗಳಲ್ಲಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಬೇಕು. ಎಸ್. ಇವ್ರ ಹತ್ರ ಫೆಸಿಲಿಟಿಗಳಿದೆನಾ? ರಿಸೋರ್ಸಸ್ ಆಯಿತು, ಮ್ಯಾನ್ ಪವರ್ ಇದೆ ನಿಮ್ಮ ಹತ್ರ. ಅವನ ಹತ್ರ ಬೈಕ್ ಇರಬೇಕಾ, ಅವನ ಹತ್ರ ಗಾಡಿ ಇರಬೇಕಾ, ಅವನಿಗೆ ಹೆಂಗೆ ಹೋಗ್ಬೇಕು, ಪರ್ ಡೇ ಅವನಿಗೆ ಹೆಂಗೆ ಎಷ್ಟು ಮನೆ ಕವರ್ ಮಾಡ್ಬೋದು? ಕರೆಕ್ಟ್. ದಿಸ್ ಇಸ್, ನಾನು ಈಗಲೇ ಹೇಳ್ತೀನಿ ಕೇಳಿ. ನಾವು ಮೊನ್ನೆ ಸ್ಟಿಕ್ಕರ್ ಬಗ್ಗೆ ಮಾತಾಡ್ತಾ ಇದೀವಲ್ಲ, ಇದು ಸ್ಟಿಕ್ಕರ್ಗಿಂತ ದೊಡ್ಡ ಸ್ಟೋರಿ ಆಗುತ್ತೆ ನೋಡಿ. ಓಕೆ ಓಕೆ, ನೀವು ಹೇಳಿದ್ರಿ ಈಗ ಏನೋ ಕ್ವಶನ್ ಕೇಳ್ತಾ ಇದ್ರಿ. DK ಶಿವಕುಮಾರ್ ದಟ್ ಇಸ್ ರೈಟ್. ನಾನು ನಿಮ್ಗೆ ಅದೇ ಹೇಳ್ತಾ ಇರೋದು. ಇದು ಯಾಕೆ ಬೇಕು ಹೇಳಿ? DK ಶಿವಕುಮಾರ್ ಯಾಕೆ ಹೇಳಿದ್ರು ಕೇಳಿ? ಶಾಮನೂರು ಶಿವಶಂಕರ್ ಬೇಡ ಅಂತ ಹೇಳಿದ್ರು. ಯಾಕಂದ್ರೆ ನಮ್ಮ ಲಿಂಗಾಯತರಿಗಿಂತ ಬೇರೆ ಯಾರಾದರೂ ಬಂದರೆ ಒಳ ಪಂಗಡಗಳು, ಅದರಲ್ಲಿ ಒಕ್ಕಲಿಗರಲ್ಲಿ ಒಳ ಪಂಗಡಗಳನ್ನು ಮಾಡಿಬಿಟ್ಟು ನಾಳೆ ಒಕ್ಕಲಿಗರನ್ನೇ ಡಿವೈಡ್ ಮಾಡಿಬಿಟ್ರೆ, ಆ ಕಡೆ ಲಿಂಗಾಯತರನ್ನೇ ರಾಜಕೀಯಕ್ಕಾಗಿ ಡಿವೈಡ್ ಮಾಡಿಬಿಟ್ರೆ ನಂಬರ್ಸ್ ಹೋಗ್ಬಿಡುತ್ತೆ. ನಮ್ಮನ್ನು ನೀವು ಹೊಡಿತಾ ಇದ್ದೀರಿ. ಈ ಕಡೆ ಸಿದ್ದರಾಮಯ್ಯನವರು ಅಹಿಂದದವರು, ಕರೆಕ್ಟು. ಈಗ ಪ್ರಬಲ ರಾಜಕೀಯ ಪಕ್ಷಗಳ ಎರಡೂ ಪಕ್ಷಗಳಲ್ಲಿ ಏನಾಗ್ತದೆ, ಒಂದು ಒಕ್ಕಲಿಗರು, ಒಂದು ಲಿಂಗಾಯತರು, ಇನ್ನು ಉಳಿದಿದ್ದು ಅಹಿಂದ ಪ್ಲಸ್ ಎಲ್ಲ ಕುರುಬುರು ಗಿರುಬುರು ಎಲ್ಲ ಸೇರ್ಕೊಂಡು ಒಂದು ಗ್ರೂಪ್ ಅಂತ ಇಟ್ಕೊಳ್ಳಿ. ಜನರಲ್ ಮೆರಿಟ್ ಅವರಿಗೆ ಬಿಡ್ಬಿಡಿ, ಅವ್ರ ಲೆಕ್ಕಕ್ಕಿಲ್ಲ. ಅವ್ರ ಪಾಪ ಅವರು ಏನಾದರೂ ಅವ್ರ ಪಕ್ಕಕ್ಕೆ, ಅರ್ಥ ಆಯ್ತಾ, ಉಳಿದು ಪಡೆದ ಲಾಸ್ಟ್ ಅವರು. ಈಗ ಇವರೇನು ಪ್ರಬಲವಾಗಿ ನಾವಿದ್ದೀವಿ, ಇವರು ರಾಜಕೀಯ ಉಪಯೋಗಿಸ್ಕೊಂಡ್ಬಿಟ್ಟು ಇಲ್ಲೂ ನಮ್ಮನ್ನೇನಾದರೂ ಈಗ ನೋಡಿಲ್ವ ನೀವು, ಲಿಂಗಾಯತರಲ್ಲಿ ಪಂಚಮಶಾಲಿಗಳು, ಆ ಶಾಲಿಗಳು, ಈ ಶಾಲಿಗಳು ಅಂತ ಶುರುವಾಗಿಲ್ವಾ, ನಮಗೆ ಜಾಸ್ತಿ ಕೊಡಿ ಅಂತ ನಮ್ಮನ್ನು ಡಿವೈಡ್ ಮಾಡಿಬಿಟ್ಟು ನಾಳೆ ನಮ್ಮ ರಾಜಕೀಯ ಪ್ರಾಬಲ್ಯ ಕಡಿಮೆ ಆದರೆ, ಈಗ DK ಶಿವಕುಮಾರ್ ಅವರಿಗೆ ನಾನು ಒಕ್ಕಲಿಗರಿಗೆ ಅನ್ಸ್ಕೊಬೇಕಪ್ಪ, ನಮಗೆ ಇಷ್ಟು ಸ್ಥಾನ ಬೇಕು, ನಾವು ಆರಿಸಿ ಬಂದರೆ ನಮಗಿಷ್ಟು ಒಕ್ಕಲಿಗರಿಗೆ ಕೋಟಾದಲ್ಲಿ ನಮಗಿಷ್ಟು ಮಿನಿಸ್ಟರ್ಗಳು ಬೇಕು, ಇಷ್ಟು MLAಗಳು ಬೇಕು, ಲಿಂಗಾಯತರ ಕೋಟಾದಲ್ಲಿ ನಮಗಿಷ್ಟು. ಒರಿಜಿನಲ್ ನಂಬರ್ ಸಿಕ್ಬಿಟ್ರೆ ಹೋಗ್ಬಿಡುತ್ತೆ, ಲೆಕ್ಕಾಚಾರ ಬದಲಾಗುತ್ತೆ. ನಾನು ಹೀರೋ ಆಗಬೇಕಾದ್ರೆ ನನ್ನ ಲೆಕ್ಕಾಚಾರ ಈ ರೀತಿ ಇರಬೇಕು ಅನ್ನೋದು. ಬಟ್ ಅಲ್ಲಿಯ ಲೆಕ್ಕಾಚಾರ ಬೇರೆ, ಡೆಲ್ಲಿಯ ಲೆಕ್ಕಾಚಾರ ಬೇರೆ. ಇವರು ಉಪಯೋಗಿಸ್ಕೊಳ್ಳೋಗಿಂತ ಮೊದಲು ನಾವು ಬಳಸ್ಕೊಂಡ್ಬಿಡ್ತೀವಿ. ಇಟ್ಸ್ ಎ ಕಾಂಪಿಟೀಷನ್, ನಥಿಂಗ್ ಎಲ್ಸ್. ಜಾತಿ ಚೇಂಜ್ ಆಗುತ್ತಾ? ಕೇಂದ್ರದವರು ಬಂದಾಗ ನೀವು ಜನರಲ್ ಮೆರಿಟ್, ಸಿದ್ದರಾಮಯ್ಯ ಬಂದಾಗ ನಾವು ಏನಾದರೂ ಕುರುಬರಾಗ್ತೀವ? ಇಲ್ಲ, ಇಸ್ ಎ ಜನರಲ್ ಮೆರಿಟ್ ಓನ್ಲಿ. ಸೇಮ್ ಇಬ್ಬರು ನಮ್ಮನ್ನು ಏನಂತ ನಾವೆಲ್ಲ ಜೋಕರ್ಗಳು ಇವರಿಗೆ. ನಮ್ಮ ಜಾತಿ ಜೋಕರು, ನಮ್ಮ ಆರ್ಥಿಕ ಔದ್ಯೋಗಿಕ ಎಲ್ಲ ನಾವು ಜೋಕರ್ಗಳು ಇವರಿಗೆ. ಇವ್ರು ಹೇಳ್ದಂಗೆ ಇವ್ರು ಬಂದಾಗ ಟಿಕ್ ಮಾಡಬೇಕು, ಅಂಟಿಸಿದಾಗ ಅಂಟಿಸ್ಕೊಬೇಕು, ದುಡ್ಡು ಕೊಡಿ ಅಂತ ಹೇಳಿದ್ರೆ ದುಡ್ಡು ನೋಡಿ GST ಬಾ ಕೋಟಿ ಕೊಡು ಅಂದರೆ ಕೊಡಬೇಕು, ಇಲ್ಲ ರೋಡಲ್ಲಿ ಬಂದು ನಿಂತ್ಕೊಬೇಕು. ದಟ್ಸ್ ಆಲ್ ಪಾಲಿಟಿಕ್ಸ್. ದಟ್ಸ್ ಇಟ್. ದಿಸ್ ಇಸ್ ರಾಜಕೀಯದಲ್ಲಿ ನಾವೆಲ್ಲ ಏನು ಹೇಳಿ ಮತದಾರರೇ ಬಲಿಪಶು. ಇದೆಲ್ಲ ಪಾಲಿಟಿಕ್ಸ್ ಅಷ್ಟೇ. ಆದರೆ ಇದರ ಪರಿಣಾಮ ಏನು, ಇದರಿಂದ ದೇಶದಲ್ಲಾಗೋ ಬದಲಾವಣೆ ಏನು, ಬಿಡಿ ರಾಜ್ಯದಲ್ಲಾಗೋ ಬದಲಾವಣೆ ಏನು, ಪಾಪ ಒಂದು ಮನೇಲಾಗೋ ಬದಲಾವಣೆ ಏನು ಅನ್ನುವಂಥ ನಿರೀಕ್ಷೆ ನಮಗಿದೆ. ನೋಡೋಣ, ಉತ್ತರ ಕೊಡಲಿ ಕಾಲ ಅಂತ.